ಹಾಯ್, ವೆಲ್ಕಮ್ ಟು ಚಾನಲ್. ಇವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ. ಅರ್ಧ ಕಪ್ ರವೆ, 2 ಸ್ಪೂನ್ ತುಪ್ಪ, ಡ್ರೈ ಫ್ರೂಟ್ಸ್ ಮತ್ತು ಹಾಲು, 2 ಏಲಕ್ಕಿ, ಕಪ್ ಕೊಬ್ಬರಿ, ಅರ್ಧ ಕಪ್ ಸಕ್ಕರೆ. ಮಾಡುವ ವಿಧಾನ ನೋಡೋಣ. ಫಸ್ಟು ಬಾಣಲಿಗೆ ತುಪ್ಪ ಹಾಕಿದ್ಮೇಲೆ ರವೆನ ಬಿಸಿ ಮಾಡ್ಕೋಬೇಕು. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಲಿ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ರವೆ ಸೀದೋಗ್ಬಿಡುತ್ತೆ. ನಿಧಾನವಾಗಿ 10 ನಿಮಿಷ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಅದರೊಳಗಡೆನೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕೊಬ್ಬರಿ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು ಕೊಬ್ಬರಿನ. ನೆಕ್ಸ್ಟ್ ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಮಾಡ್ಕೋಬೋದು ಇದು ರವೆ ಉಂಡೆ. ನೆಕ್ಸ್ಟ್ ಲಾಸ್ಟಿಗೆ ಒಲೆನ ಆಫ್ ಮಾಡಿಬಿಟ್ಟು ಸಕ್ಕರೆ ಹಾಕೋಣ. ರವೆ ಬಿಸಿ ಇರುತ್ತಲ್ಲ, ಸಾಕು ಆಫ್ ಮಾಡ್ಕೊಂಡು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೆಕ್ಸ್ಟ್ ಅದು ಫುಲ್ ಆರಲಿ. ರವೆ ಆರಿದ ಮೇಲೆ ನಾವು ಹಾಲು ಕಾಯಿಸಿ ಆರಿರೋ ಹಾಲನ್ನ ಇವಾಗ ಲಾಸ್ಟಿಗೆ ಹಾಲು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಂಡು ನೋಡಿ ನಮಗೆ ಗೊತ್ತಾಗುತ್ತಲ್ಲ ಉಂಡೆ ಕಟ್ಟೋ ಇದರಲ್ಲಿ. ನೋಡಿ ಇಷ್ಟು ಉಂಡೆ ಅದು ಸರಿಯಾಗಿ ಕೂರ್ತಿಲ್ಲ. ನಾನು ಸ್ವಲ್ಪ ಹಾಲು ಹಾಕ್ಕೋತೀನಿ. ಹಾಲು ಹಾಕ್ಕೊಂಡು ಇವಾಗ ನೀಟಾಗಿ ಉಂಡೆ ಕಟ್ಟೋಣ. ನೋಡಿ ಇವಾಗ ಸೂಪರಾಗಿ ಬಂತು. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.